ಹಾಯ್ ವೆಲ್ಕಮ್ ಟು ಲಿವ್ ಲೈಫ್ ರಾವಿಶಿಂಗ್ಲಿ. ಇದೊಂದು ಹೊಸ ಟ್ರಾವೆಲ್ ಲಾಗ್ ನಿಮಗೆಲ್ಲ ತಂದಿದ್ದೀನಿ. ಒಡಿಶಾ ಟ್ರಿಪ್. ಸೊ ಒಡಿಶಾದಲ್ಲಿ ಏನೇ ನೋಡ್ಬೋದು, ಎಲ್ಲೆಲ್ಲಿ ಹೋಗ್ಬೋದು ಅಂತ ಒಂದು ಟ್ರಾವೆಲ್ ವ್ಲಾಗ್ ಮಾಡಿದ್ದೀನಿ. ಸೊ ಬನ್ನಿ, ಫಸ್ಟ್ ವ್ಲಾಗ್ ಇದು. ಸೊ ಇಲ್ಲಿ ಬಂದುಬಿಟ್ಟು ಪೂರಿ ಬೀಚ್. ಇಲ್ಲಿ ಪೂರಿ ಬೀಚಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಾಯಂಕಾಲ ಸ್ಪೆಂಡ್ ಮಾಡ್ಬೋದು, ಬೆಳಗ್ಗೆನೂ ಮಾಡ್ಬೋದು, ಬಟ್ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಸ್ಟ್ರೀಟೆಲ್ಲ ಇದೆ. ಡಿಫ್ರೆಂಟ್ ಫುಡ್ ಸಿಗುತ್ತೆ, ಒಂಥರ ಫ್ಯಾನ್ಸಿ ಐಟಮ್ಸ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಒಂದು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅಷ್ಟೊಂದು ಪಾಶ್ ಇಲ್ದಿದ್ರೂ ಒಂದು ಚೆನ್ನಾಗಿದೆ, ಲೋಕಲ್ ಒಂದು ಫೀಲಿಂಗ್ ಸಿಗುತ್ತೆ. ಜೊತೆಗೆ ಒಂದು ಆರಾಮಾಗಿ ಒಂದು ನೆಮ್ಮದಿ ಇರೋ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಶಂಕುಗಳು ಮಾಡ್ತಾಯಿದ್ದಾರೆ. ನೀವು ಸೌಂಡ್ ಎಲ್ಲ ಪ್ಲೇ ಮಾಡ್ತೀರ ನೋಡ್ಬೋದು. ಒರಿಜಿನಲ್ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಬಟ್ ಚೆನ್ನಾಗೇ ಸೌಂಡ್ ಬರ್ತಾಯಿತ್ತು ನೋಡಿ. ಎಷ್ಟೊಂದು ಶಂಕುಗಳು ಇಟ್ಕೊಂಡಿದ್ದಾರೆ. ಅದೇ ಥರ ಇಲ್ಲಿ ತಿಂಡಿ ತಿನಿಸುಗಳೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಬಳೆಗಳು, ಡಿಫ್ರೆಂಟ್ ಕಲರ್ಸ್ ಆಫ್ ಬ್ಯಾಂಗಲ್ಸ್ ಇಟ್ಕೊಂಡಿದ್ದಾರೆ. ಇಲ್ಲಿ ಪೂರಿ ಜಗನ್ನಾಥ್ ಸ್ಟ್ಯಾಚ್ಯೂಸ್ಗಳು, ಫ್ಯಾನ್ಸಿ ಐಟಮ್ಗಳು. ಈ ಥರ ಸುಮ್ಮನೆ ಒಂದು ಈವ್ನಿಂಗ್ ವಾಕ್ ಮಾಡ್ಬೋದು ಬೀಚ್ ಹತ್ರ. ನೀವು ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಇಲ್ಲಿ ಅಲೆಗಳು ಹೆಂಗೆ ಅಪ್ಪಳಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಲಿನ ನೊರೆ ಥರ ಕಾಣುತ್ತೆ. ನೈಟಲ್ಲಿ ಫಸ್ಟ್ ಟೈಮ್ ನಾನು ಬೀಚಿಗೆ ಬಂದಿರೋದು, ಲೈಫಲ್ಲೇ ಫಸ್ಟ್ ಟೈಮು ಬೀಚಿಗೆ ಈ ಥರ ಈವ್ನಿಂಗ್ ಅಥವಾ ಲೇಟ್ ನೈಟ್ ಬಂದಿರೋದು. ಸೊ ಆಲ್ಮೋಸ್ಟ್ 8 o'clock ಆಗಿತ್ತು, 8 PM. ನೋಡ್ಬೋದು ನೀವು ಇಲ್ಲಿ ಪಾನಿಪುರಿ, ಬೇಲ್ಪುರಿ ಎಲ್ಲ ಮಾರ್ತಾಯಿದ್ದಾರೆ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಪಾನಿಪುರಿ. ಇಲ್ಲಿ ಒಂದು ಆರ್ಟಿಸ್ಟ್ ಒಬ್ಬರು ಚೆನ್ನಾಗಿ ಒಂದು ಪೂರಿ ಜಗನ್ನಾಥಿಂದು ಸ್ಯಾಂಡ್ ಸ್ಟ್ಯಾಚ್ಯೂ ಮಾಡಿದರು, ತೋರಿಸ್ತೀನಿ ಈಗ. ಇಲ್ಲೇ ಬರುತ್ತೆ, ಇಲ್ಲಿ ನೋಡಿ ಪಾನಿಪುರಿ ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಖುಷಿ ಆಗುತ್ತೆ. ಸ್ಯಾಂಡಲ್ಲಿ ಮಾಡಿರೋದು, ಇಟ್ ಲುಕ್ಸ್ ಸೋ ನೈಸ್. ಹಾಗೆ ಒಂದು ಈವ್ನಿಂಗ್ ವಾಕ್ ಹೋಗೋಕ್ಕೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಅಲೋನ್ ಆಗು ಹೋಗ್ಬೋದು. ಯು ಕ್ಯಾನ್ ಫೀಲ್ ಅ ಸೂದಿಂಗ್ ಯುನೋ ಫೀಲಿಂಗ್. ಒಂದು ಮೈಂಡ್ ಕಾಮಾಗಿ ಅನಿಸುತ್ತೆ. ಹಂಗೆ ಲಾಂಗ್ ವಾಕ್ ಹೋದರೆ ಸೈಡಲ್ಲಿ ಇಟ್ ಲುಕ್ಸ್, ಯು ಫೀಲ್ ವೆರಿ ಗುಡ್. ಸೊ ಆ ಥರ ಒಂದು ಲಾಂಗ್ ವಾಕ್ ಹೋಗಿದ್ದೆ ಇಲ್ಲಿ. ಇದು ಬಂದುಬಿಟ್ಟು ಪೂರಿ ಅಂತ ಊರಲ್ಲಿದೆ. ನಿಮಗೆ ಪೂರಿ ಜಗನ್ನಾಥ್ ಗೊತ್ತಿರ್ಬೋದಲ್ಲ, ಆ ದೇವಸ್ಥಾನದಲ್ಲಿರೋ ಆಮೇಲೆ ಆ ದೇವಸ್ಥಾನ ಇರೋ ಊರು ಪೂರಿ. ಇದು ಬಂದುಬಿಟ್ಟು ಗುಜರಾತ್ ಅಂತ ಬಂತು, ಒರಿಸ್ಸಾದು ಸದರ್ನ್ ಪಾರ್ಟಲ್ಲಿದೆ ಪೂರಿ ಜಗನ್ನಾಥ್. ತುಂಬ ಫೇಮಸ್ಸು, ನಿಮ್ಗೆ ಗೊತ್ತಿರೋ ಹಾಗೆ. ಗುಜರಾತ್ ಅಂತ ಯಾಕೆ ಬಂತು ಅಂದರೆ, ಒಂದು 2 years ಹಿಂದೆ ಗುಜರಾತ್ ಹೋಗಿದ್ದೆ, ಅದೇ ಲಾಸ್ಟ್ ಟ್ರಿಪ್ಪು. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. 2 years ಹಿಂದೆ ಹೋಗಿರಲಿಲ್ಲ, ಅದಕ್ಕೆ ಗುಜರಾತ್ ಅಂತ ಮೈಂಡಲ್ಲಿ ಬಂತು, ಸಾರಿ. ಎನಿವೇಸ್, ಸೊ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ನೀವಿಲ್ಲಿ ಒರಿಸ್ಸಾಗೆ ಬಂದರೆ ಪೂರಿ ಜಗನ್ನಾಥ್ ದೇವಸ್ಥಾನ ನೋಡೋಕ್ಕೂ ಹೋಗಿ, ಜೊತೆಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಇಲ್ಲಿ ಪೂರಿ ಬೀಚ್ ಬಂದುಬಿಟ್ಟು ಹೋಗಿ. ಇದು ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ತಿನಿಸುಗಳು, ಡಿಫ್ರೆಂಟ್ ಟೈಪ್ ಆಫ್ ತಿಂಡಿ ತಿನಿಸುಗಳಿದೆ. ಹೈಜಿನಿಕ್ಕು ಅಲ್ಲ ಅದು ಗೊತ್ತಿಲ್ಲ, ಬಟ್ ಒನ್ ಟೈಮ್ ಟ್ರೈ ಮಾಡ್ಬೋದು. ಅದ್ರ ಬಗ್ಗೆ ಏನೂ ಹೇಳಲ್ಲ ನಾನು. ನೀವು ಒಂದ್ಸತಿ ಟ್ರೈ ಮಾಡೋದು ತಪ್ಪೇನಿಲ್ಲ, ಒನ್ಸ್ ಇನ್ ಎ ಲೈಫ್ ಟೈಮು. ನೋಡಿ, ಫಿಶ್ ಆಪ್ಷನ್ಸ್ ತುಂಬ ಇದೆ, ವೆರೈಟಿ ಆಫ್ ಫಿಶ್ ಇದೆ ನೋಡಿ. ಓ ಗಾಡ್, ಎಷ್ಟು ಫಿಶ್ಶು, ಡಿಫ್ರೆಂಟ್ ಕ್ರ್ಯಾಬ್ಸು, ಪ್ರಾನ್ಸು, ಸೀ ಫುಡ್ಡು ಬೇಸಿಕಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಾಗ ಮೀಟ್ ಮಾಡಿ ಯಾರನ್ನೂ ಟ್ರಾವೆಲ್ ಗೈಡ್ನ ಬೇಕಾದರೆ ಅವರು ಒಂದು ಆಪ್ಷನ್ಸ್ ಕೊಡ್ತಾರೆ. ಬಟ್ ನೀವೇ ಸ್ವಂತ ರಿಸರ್ಚ್ ಮಾಡಿ ಹೋಗ್ಬೋದು ಎಲ್ಲ ಕಡೆ. ನಾನು ಹೇಳ್ತೀನಿ ಎಲ್ಲೆಲ್ಲಿ ಹೋಗ್ಬೋದು ಅಂತೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ಇದು ಫಸ್ಟ್ ವ್ಲಾಗು ಒಡಿಶಾದು, ಪಾರ್ಟ್ 1 ಅಂತ ಹಾಕಿರ್ತೀನಿ. ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಒಳ್ಳೆ ಟ್ರಾವೆಲ್ ವಿಡಿಯೋಸು, ಫುಡ್ ಬ್ಲಾಗ್ಸು ಅಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಹಾಕ್ತಾಯಿರ್ತೀನಿ. ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಸ್ ಲೈಕ್ ಎವ್ರಿ ಒನ್ ಸೇಸ್ ಎಲ್ಲ ಹೇಳ್ದಾಗೆ. ದೂರದಿಂದ ಒಂದು ನೋಟ ಇದು, ಸ್ಟಾರ್ಟಿಂಗಲ್ಲಿ ದೂರದಿಂದ ರೋಡಿಂದ ಕಾಣುತ್ತೆ ಈ ಥರ. ಥ್ಯಾಂಕ್ ಯು ಎಲ್ಲರೂ ವಾಚ್ ಮಾಡೋಕ್ಕೆ, ಥ್ಯಾಂಕ್ ಯು. ಹೋಗೋಕ್ಕೆ ಮುಂಚೆ ಒಂದು ಹೇಳ್ತೀನಿ, ಇಲ್ಲೊಂದು ಒಳ್ಳೆ ಫುಡ್ ಸಿಕ್ತು. ಇದು ಬಂದುಬಿಟ್ಟು ಕೋವಾ, ಹಾಲು ಕೋವಾ, ಪಪ್ಪಾಯ
ಟೂಟಿ ಹಾಕ್ಬಿಟ್ಟು ಮಾಡಿದ್ರು, ಚೆನ್ನಾಗಿತ್ತು. ಒಂದು ಟ್ರೈ ಮಾಡಿದೆ, 20 ರೂಪೀಸ್ ಒಂದು ಕಪ್ಪಿಗೆ. ಆ ಥರ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.